ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ರಾಜ್ಯಾದ್ಯಂತ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಇನ್ನು ಕನ್ನಡದಲ್ಲಿ ಮಾತ್ರ ಬಿಡುಗಡೆಯಾದ ಮತ್ತು ಕರುನಾಡೆ ಮೆಚ್ಚಿದ ಕಾಟೇರ ಸಿನಿಮಾ ಕೇವಲ ಒಂದೇ ವಾರದಲ್ಲಿ 104 ಕೋಟಿ ಕಲೆಕ್ಷನ್ ಮಾಡಿ ಹೊಸ ದಾಖಲೆಯನ್ನ ಬರೆದಿದೆ. ಬರೋಬ್ಬರಿ 52 ಲಕ್ಷಕ್ಕೂ ಅಧಿಕ ಟಿಕೆಟ್ಸ್ ಅನ್ನ ಮಾರ್ಕೊಂಡು ಗಳಿಕೆಯ ಮತ್ತೊಂದು ದೊಡ್ಡ ಜಿಗಿತಕ್ಕೆ ನೆಗೆದಿದೆ. ಇನ್ನು 7ನೇ ದಿನದ ಕಲೆಕ್ಷನ್ ಏನು ಎತ್ತ ಅನ್ನೋದರ ಕುರಿತಾಗಿ ನೋಡ್ತಾ ಹೋಗೋಣ. ಕಾಟೇರ ಬಾಕ್ಸ್ ಆಫೀಸ್ ನಲ್ಲಿ ಸದ್ಯ ಧೂಳೆಬ್ಬಿಸ್ತಿದ್ದಾನೆ ಅಂತಾನೆ ಹೇಳಬಹುದು. ಗಳಿಕೆಯಲ್ಲಿ ಈಗ 100 ಕೋಟಿಯ ಗಡಿ ದಾಟಿ ದಾಖಲೆಯನ್ನ ಅಲಂಕರಿಸಿದ್ದಾನೆ. ಬಿಡುಗಡೆ ಆದಾಗಿನಿಂದ ಇಲ್ಲಿವರೆಗೂ ಅಂದ್ರೆ 7 ದಿನಗಳಲ್ಲಿ ದೊಡ್ಡ ಮೊತ್ತವನ್ನೇ ಕಲೆ ಹಾಕಿ ಕರ್ನಾಟಕದಲ್ಲಿ ಮಾತ್ರ ಅಬ್ಬರಿಸ್ತಾ ಇರುವ ಕಾಟೇರ ಸಿನಿಮಾ ಇದು. ಅದರ ಘಮಲನ್ನ ಈಗ ಪರಭಾಷೆ ಪ್ರೇಕ್ಷಕರಿಗೂ ಕೂಡ ಹರಡ್ತಾ ಇದೆ ಅಂತಾನೆ ಹೇಳಬಹುದು. ಡಿಸೆಂಬರ್ 29 ಕೇವಲ ಕರ್ನಾಟಕದಲ್ಲಿ ಮಾತ್ರ ಬಿಡುಗಡೆ ಆಗಿದ್ದಂತಹ ಕಾಟೇರ ಸಿನಿಮಾ ಇದೀಗ ವಿದೇಶಕ್ಕೂ ಕೂಡ ಹಾರಿದೆ. ಅರಬ್ ದೇಶಗಳಲ್ಲೂ ಕಾಟೇರನ ಕಹಳೆ ಮೊಳಗ್ತಾ ಇದೆ. ಕಾಟೇರ ಬಿಡುಗಡೆಯಾದ ಮೊದಲ ದಿನವೇ ಅಂದ್ರೆ ಡಿಸೆಂಬರ್ 29 ಶುಕ್ರವಾರ ಕರ್ನಾಟಕದಲ್ಲಿ ಮಾತ್ರ 19.79 ಕೋಟಿ ಗಳಿಸಿತ್ತು. ಅದಾದ ಬಳಿಕ 2ನೇ ದಿನ 17.35 ಕೋಟಿ, 3ನೇ ದಿನ 20 ಕೋಟಿ, 4ನೇ ದಿನ ಸೋಮವಾರ 18 ಕೋಟಿ ಗಳಿಸಿತ್ತು. ಇನ್ನು 5ನೇ ದಿನವಾದ ಮಂಗಳವಾರ 9 ಕೋಟಿ ಗಳಿಸಿ ಒಟ್ಟಾರೆ 86.84 ಕೋಟಿ ಬಾಚಿಕೊಂಡಿತ್ತು. ಇನ್ನು 6ನೇ ದಿನವಾದ ಬುಧವಾರ ಕಾಟೇರ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ 9 ಕೋಟಿ ಕಲೆಕ್ಷನ್ ಮಾಡಿ ಒಟ್ಟಾರೆ 95.36 ಕೋಟಿ ಕಮಾಯಿ ಮಾಡಿತ್ತು. ಇನ್ನು ಕೇವಲ 7 ದಿನದಲ್ಲಿ ಬರೋಬ್ಬರಿ 104.58 ಕೋಟಿ ಬಾಚಿಕೊಂಡಿದೆ ಕಾಟೇರ. ಈ ಮೂಲಕ ಅತ್ಯಂತ ಕಡಿಮೆ ಅವಧಿಯಲ್ಲಿ ಅಂದ್ರೆ ಕೇವಲ ಒಂದೇ ವಾರದಲ್ಲಿ 100 ಕೋಟಿ ಗಳಿಕೆ ಕಂಡ ದರ್ಶನ್ ಅವರ ಮೊದಲ ಸಿನಿಮಾ ಇದಾಗಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.